ಬಂಟಿ ಅಂತ ಇಕ್ಕಿದ್ದೀನಿ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ರೋಹಿತಾ ಸ್ಕೂಲಲ್ಲಿ ಪೇರೆಂಟ್ಸ್ ಇನ್ವೆಸ್ಟಿಗೇಟರ್ ಸೆರೆಮನಿ ಅಂತ ಏನೋ ಇದೆ, ಅದನ್ನು ಅಟೆಂಡ್ ಮಾಡಬೇಕು. ಹಂಗಾಗಿ ಲೇಟಾಗಿ ಸ್ಕೂಲಿಗೆ ಬರೋಕ್ಕೆ ಹೇಳಿದ್ದಾಳೆ. ಅವಳಿಗೂ ಅದೇ ಬೇಕಿತ್ತು ಮಲ್ಗೋಕ್ಕೆ. ಸೊ ಇವತ್ತೇನು ಡೇ ಹೋಗುತ್ತೆ ನೋಡೋಣ. ನನಗೆ ನನ್ನ ಮಗಳಿಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ನಾನು ಹೇಳಿದ್ನಲ್ಲ, ನನ್ನ ಗಿಡದಲ್ಲೇ ಎಷ್ಟೊಂದು ಹೂವು ಬೆಳೆದು ಬಿಡುತ್ತೆ ಅಂತ. ನನಗೆ ಸಿಕ್ಕಾಪಟ್ಟೆ ಹೂವು ಬೆಳೆಯುತ್ತೆ. ಡೈಲಿ ಆಲ್ಮೋಸ್ಟ್ 4 to 5 ಹೂವುಗಳು ಹರಳಿರುತ್ತೆ. ಸೊ ಇದೇ ನನಗೆ ಸಾಕಾಗೋಗುತ್ತೆ ಸಿಕ್ಕಾಪಟ್ಟೆ. ನೋಡಿ, ಫ್ರೀ ಟೈಮ್ ಇದ್ದಾಗ ರೋಹಿತಾನು ನನ್ನ ಪ್ಲ್ಯಾಂಟ್ಸ್ಗೆಲ್ಲ ವಾಟರ್ ಹಾಕ್ತಾಳೆ. ಸೊ ಮೇಂಟೈನ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ರೋಹಿತಾ ಲೇಟಾಗಿ ಎದ್ದಾಗೆಲ್ಲ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ರಜೆ ಇದ್ದಾಗೆಲ್ಲ. ನೋಡಿ, ನಂದು ಇನ್ನೊಂದು ಬ್ಯಾಲ್ಕನಿ ಇದು. ನಾನು ಕಿಚನಿಂದ ನೋಡ್ಬೋದು. ಪ್ಲಾಂಟ್ಸಿಗೆಲ್ಲ ನೀರು ಹಾಕ್ಕೊಡ್ತಾ ಇದ್ದಾಳೆ. ಅಲ್ಲೇ ಹೋಗಿ ನೋಡೋಣ ಬನ್ನಿ. ಮನೆ ಎಲ್ಲ ಕಾರ್ನರ್ಸಲ್ಲೂ ನಿಮಗೆ ಪ್ಲಾಂಟ್ಸ್ ಕಾಣಿಸುತ್ತೆ. ನನ್ನ ಬ್ಯಾಲ್ಕನಿ. ಸೊ ರೋಹಿತಾ ಏನು ಮಾಡ್ತಿದ್ದಾಳೆ? ರೋಹಿತಾ ವಾಟರ್ ಮಾಡ್ತಿದ್ದ. ಅವಳಿಗೆ ಸಿಟ್ಟು ಬಂದುಬಿಡ್ತು ವಿಡಿಯೋ ಮಾಡಿದ್ಕೆ. ಅವಳಿಗೆ ಹೇಳ್ದೇನೆ ಅವಳು ಕೋಪ ಬಂದುಬಿಟ್ಟಿತ್ತು. ಅವಳಿಗೆ ಹೇಳ್ದೆ ವಿಡಿಯೋ ಮಾಡ್ತಾ ಇರೋದಕ್ಕೆ. ಸೇ ಹಾಯ್. ನೋಡಿ, ಇದೊಂದು ಸ್ಮಾಲ್ ಬಾಲ್ಕನಿ ನಮ್ಮದು. ಮೋಸ್ಟ್ ಆಫ್ ದ ಟೈಮ್ ನಾವು ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ನಾನು ರೋಹಿತಾ ರಜಾ ಇದ್ದಾಗ ಇಲ್ಲಿ ಒಂದು 2 ಚೇರ್ ಹಾಕ್ಕೊಂಡು ಇಲ್ಲೇ ಇರ್ತೀವಿ. ರೋಹಿತನ ಸ್ಕೂಲ್ ರೀಚ್ ಆಗಿ ಅಲ್ಲಿ ಅವ್ರ ಸೆರೆಮನಿ ಎಲ್ಲ ಜಾಯ್ನ್ ಆಗಿದ್ವಿ. ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ. ಕೆಲವೊಂದು ವೀಡಿಯೋಸ್ ಮಾತ್ರ ಮಾಡ್ಕೊಳಕ್ಕಾಯ್ತು. ಕಂಪ್ಲೀಟ್ ವೀಡಿಯೋಸ್ ನನಗೆ ಮಾಡ್ಕೊಳಕ್ಕಾಗಲಿಲ್ಲ. ಅವಳದು ಪ್ರತಿಯೊಂದು ಡಾನ್ಸು ಇದೆಲ್ಲನೂ ಅವ್ರ ಸ್ಕೂಲಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟು ಅಲೋ ಮಾಡಲಿಲ್ಲ. ನನ್ನ ಕೈಲಿ ಇಷ್ಟ ಆಗುತ್ತೆ. ನಾನು ಅಷ್ಟು ಝೂಮ್ ಹಾಕಿ ವೀಡಿಯೋ ಮಾಡಿದೆ. ಕ್ಲಾರಿಟಿ ತುಂಬ ಕಡಿಮೆ ಬಂದುಬಿಟ್ಟಿದೆ ಝೂಮ್ ಹಾಕಿರೋದಕ್ಕೆ. ಸೊ ಚೆನ್ನಾಗಿತ್ತು ಡಾನ್ಸು, ಸಾಂಗು ಎಲ್ಲನೂ. ಒಂದು ಡ್ಯಾನ್ಸಲ್ಲಿದ್ಲು, ಒಂದು ಸಾಂಗಲ್ಲಿತ್ತು. ಹುಷಾರಿಲ್ಲದೆ ಇರೋದ್ರಿಂದ ಪ್ರಾಕ್ಟೀಸ್ ತುಂಬ ಕಡಿಮೆ ಇತ್ತು ಅವಳಿಗೆ. ಅವಳು ಸ್ಕೂಲಿಗೆ 2 days ಹೋಗಿರಲಿಲ್ಲ, ಕಂಟಿನ್ಯೂಸ್ ಹುಷಾರಿರಲಿಲ್ಲ ಅವಳಿಗೆ. ಸೊ ಈಗ ನೋಡಿಕೊಂಡು ಅವಳಿಗೆ ಎಷ್ಟು ಆಯ್ತು ಅಷ್ಟು ಮಾಡಿದ್ದಾಳೆ. ಚೆನ್ನಾಗಿ ಮಾಡಿದ್ಲು. ಎಲ್ಲರೂ ಕ್ಯೂಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ತುಂಬ ಉಬ್ಬಿಸ್ಬಿಟ್ಟಿದ್ದಾರೆ ಅವಳಿಗೆ. ಅದೇ ತುಂಬ ಖುಷಿಯಾಗ್ಬಿಟ್ಟಿದೆ ಅಂತೆ. ನೋಡಿ, ಎಲ್ಲ ಡ್ಯಾನ್ಸು ಮುಗಿಸ್ಕೊಂಡು ಗ್ರೌಂಡಿಗೆ ಬಂದ್ರಿ. ಕಿರ್ಚ್ತಾ ಇದ್ದಾಳೆ, ಓಡಾಡ್ತಾ ಇದ್ಲು, ನಿಲ್ತಾನೆ ಇರಲಿಲ್ಲ. ಅವಳನ್ನ ಹಿಡ್ಕೊಂಡು ಇದು ಮಾಡೋ ಅಷ್ಟು ತುಂಬ ಸಾಕಾಗೋಯ್ತು. ಸೊ ಪೇರೆಂಟ್ಸ್ ಇನ್ವೆಸ್ಟಿಗೇಚರ್, ಓರಿಯೆಂಟೇಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ರೋಹಿತಾಗ ಹಸುವಾಗ್ತಿತ್ತು ಅಂತೇಳಿ ಹೋಟೆಲ್ಗೆ ಕರ್ಕೊಂಡು ಬಂದೆ. ಅವಳಿಗೆ ಮಸಾಲ ದೋಸೆ ಬೇಕಂತೆ. ನೋಡಿ, ಮೇಡಮ್ ಅವರು ಬ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬ ಹಸುವಾಗಿಬಿಟ್ಟಿದೆಯಂತೆ ಅವಳಿಗೆ. ಊಟ ಮಾಡಿಕೊಂಡು ಇವಾಗ ಆಫೀಸ್ಗೆ ಹೋಗಬೇಕು. ತುಂಬ ಕೆಲಸ ಇದೆ, ಮುಗಿಸ್ಕೊಂಡು ನಾಳೆ ವೀಕೆಂಡ್ ಅಲ್ಲ, ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ತುಂಬ ಆಫೀಸ್ ಕೆಲಸ ಪೆಂಡಿಂಗ್ ಇರುತ್ತೆ. ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟೆ ಹೊರಡಬೇಕಾಗುತ್ತೆ. ಏನೇನು ಕಂಪ್ಲೀಟ್ ಮಾಡ್ಬೋದು ಅಂತ ಮುಗಿಸ್ಕೊಂಡು ಆಫೀಸಿಂದ ಬಂದಿದ್ದು ತುಂಬ ಲೇಟ್ ಆಗೋಯಿತು. ಆವಾಗ ತೆಗ್ದಿದ್ದು ವೀಡಿಯೋ ಇದು. ಅವಳನ್ನ ಅಮ್ಮ ಮನೆಯಿಂದ ಪಿಕ್ ಮಾಡೋಕ್ಕೆ ಹೋಗಿದ್ದೆ. ತುಂಬ ನಾಯ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಯ್ತು. ಅವಳು ಹೇಳ್ತಾ ಇದ್ದಾಳೆ, ನಮ್ಮಮ್ಮ ಲೇಟಾಗಿ ಬಂದಿದ್ದಾರೆ, ನನಗಿವತ್ತು ಸರ್ಪ್ರೈಸ್ ಬೇಕು ಅಂತ. ನೋಡಿ ಇನ್ನು ಸರ್ಪ್ರೈಸ್ ಏನಿದೆ ಅಂತ. ಗಿಫ್ಟ್ ಅಂತ ಹೇಳಿ ಅವಳಿಗೆ ಮನೆಗೆ ಫ್ರೆಂಡ್ ಬೇಕು ಅಂತ ಫಿಶ್ ತೊಗೊಳ್ಳೋಣ ಅಂತ ಬಂದ್ವಿ. ಅವಳು ಫಿಶ್ ಬೇಕು ಅಂತ ಕೇಳ್ತಾನೆ ಇದ್ಲು. ಇವರೇ ನಮ್ಮ ಹೊಸ ಗೆಸ್ಟು. ನೋಡಿ, ಫುಲ್ಲು ಆಟ ಆಡಿಕೊಂಡು ಒಂದು ಫಿಶ್ನ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಫಿಶ್ನ ಮನೆಗೆ ಹೋಗಿ ಟ್ಯಾಂಕಿಗೆ ಶಿಫ್ಟ್ ಮಾಡಬೇಕು. ನೋಡಿ, ಎಲ್ಲ ರೆಡಿ ಮಾಡಿದ್ದೀವಿ. ಇದು ಫಸ್ಟೇ ಇದ್ದಿದ್ದು ಟ್ಯಾಂಕ್ ನಮ್ಮದು. ಮತ್ತು ಪೆಬಲ್ಸು, ಸ್ವಲ್ಪ ಶೆಲ್ಸು ಎಲ್ಲ ಇತ್ತು. ರೋಹಿತಾ ದೊಡ್ಡ ಬನ್ಸ್ ಮಾಡಿ, ಇದು ಅವಳು ಕಿಂಡರ್ ಜಾಯ್ ಕಲೆಕ್ಷನ್ದು ಒಂದುಗಳು. ಇದರಲ್ಲಿ ಒಂದು ಕೊಡ್ತೀನಿ ಅಂತ ಹೇಳೋಳೆ. 2 ಕೊಡ್ತಾಳಂತೆ ದೊಡ್ಡ ಬನ್ಸ್ ಮಾಡಿ. ಯಾವ್ದು ಕೊಡ್ತೀಯಮ್ಮ? ತೋರಿಸಿ, ಯಾವ್ದು ಕೊಡಿ. ಯಾವುದು? ಇದು 3 ಕೊಟ್ಟುಬಿಟ್ಲು. ಸರಿ, ಇವೆಲ್ಲ ಜೋಡಿಸೋಣ. ಇವಾಗ ಇದರೊಳಗಡೆ ಫಿಶ್ನ ಹಾಕೋಣ. ಇಲ್ಲ ಬಿಡ, ಪೆಬಲ್ಸ್ ಹಾಕ್ಬಿಟ್ಟು ಹಾಕೋಣ. ಪೆಬಲ್ಸ್ ನಾನು ಹಾಕ್ತೀನಿ. ಹಾಕಾ ಯಾವ್ದು
ನೋಡಿ ಪೆಬಲ್ಸ್ ಎಲ್ಲ ಹಾಕಿದ್ಮೇಲೆ ಹಿಂಗೆ ಕಾಣಿಸ್ತಾ ಇದೆ ಅಕ್ವೇರಿಯಮು. ಇನ್ನು ಫಿಶ್ ಹಾಕಿಲ್ಲ ನಾವು. ಬಬಲ್ಸ್ ಎಲ್ಲಾನು ಫುಲ್ ಫಾರ್ಮ್ ಆಗ್ತಾ ಇದೆ. ಜೊತೆಗೆ ಅದ್ರದ್ದು ಒಂದು ಸ್ವಲ್ಪ ವಾಟರ್ ಹಾಕ್ತೇವೆ ಫಿಶ್ದು. ಸ್ವಲ್ಪ ವಾಟರ್ ಇದಾಗಲಿ ಅಂತ ಸ್ವಲ್ಪ ಡರ್ಟ್ ಇದೆ, ಅದನ್ನೆಲ್ಲ ತೆಗಿತೀನಿ. ನೋಡಿ ಹೀಗಿದೆ. ಹೆಂಗಿದೆ ಗಾಯ್ಸ್, ಚೆನ್ನಾಗಿದೆಯಾ? ಇದು ಶೆಲ್ ಹಾಕಿದ್ವಿ. ಇದೆಲ್ಲ ಇದೇನೋ ತೇಲ್ತಾ ಇತ್ತು ತೆಗೆದುಬಿಟ್ಟೆ. ಓಕೆ, ಫಿಶ್ ಹಾಕೋಣ ಇವಾಗ. ಇಲ್ಲೇನೋ ಕೊಟ್ಟಿದ್ದಾರೆ ಫಿಶ್ಗಳಿಗೆ, ಇದನ್ನ ಹಾಕೋಣ ಬನ್ನಿ. ಏನೋ ಕಲರ್ ಅಂತೆ, ಹಾಕಿದ್ರೆ 1 ಡ್ರಾಪ್ ಸಾಕು ಬಿಡಪ್ಪ. 1 ಡ್ರಾಪ್ ಹಾಕಿದ್ದಾರೆ. ನಾವು ಇದನ್ನ ಕಿಚನಲ್ಲಿ ಅರೇಂಜ್ ಮಾಡ್ತಾ ಇದ್ವಿ, ಯಾಕಂದರೆ ನೀರಿಗೆ ಸ್ವಲ್ಪ ಇದೆ, ಹತ್ರವಾದ ಜಾಗ ಅನ್ನಿಸ್ತು ಇವೆಲ್ಲ ಮಾಡೋಕ್ಕೆ. ಸಾಕು ಬಿಡು ಕಂದ, ಅದು ಫುಲ್ ಸ್ಪ್ರೆಡ್ ಆಗುತ್ತೆ ಬಿಡು ಮಗನೆ. ಯಾಕಮ್ಮ? ಸಾಕು ಚಿನ್ನಿ, ಅದು ಸ್ಪ್ರೆಡ್ ಆದರೆ ಅಷ್ಟೇ ಸಾಕು. ಅವ್ನು ಹಾಕದ ಒಳಗಡೆ ಇಲ್ಲ ಹಾಕ್ಬಿಡ, ವಾಟರ್ ಕಲರ್ ಎಲ್ಲ ಸೆಟ್ಲ್ ಆಗಲಿ ಸ್ವಲ್ಪ. ಚಿಕ್ಕ ಚಿಕ್ಕ ಅಮ್ಮ ಫುಲ್ ಚೆನ್ನಾಗಿ ಕಾಣಿಸ್ತಿದೆ ಮೇಲೆ. ನೋಡು ಬ್ಲೂ ಕಲರು. ಸಾಕು ಬಿಡು ಸಾಕು. ಆಯಿತು. ಏನಾಯ್ತು? ಎಲ್ಲ ಕುಡಿತಾರೆ. ಫಿಶ್ ಇದ್ದಾನೆ ಒಳಗಡೆ ಫಿಶ್ ಇದ್ದಾನೆ. ಎಲ್ಲಿದ್ದಾನೆ? ಅದು ಬಿದ್ದೋಗುತ್ತೆ ಡೀರು. ಇಲ್ಲಿದ್ದಾನಲ್ಲ ಫಿಶ್, ಇಲ್ಲಿದ್ದಾನಲ್ಲ ನೋಡಿ ಗಾಯ್ಸ್. ಇದ್ರ ಹೆಸರು ಬಂಟಿ ಅಂತ ಇಕ್ಕಿದ್ದೀನಿ ನೋಡಿ. ಒಳಗೆ ಹಾಕಿದೀವಿ, ಅದನ್ನ ಒಳಗೆ ಹಾಕಿದೀವಿ. ತುಂಬ ಕಷ್ಟಪಟ್ಟು ಒಳಗೆ ಹಾಕಿದ್ವಿ. ತುಂಬ ಜಂಪ್ ಮಾಡ್ತಾ ಇತ್ತು. ತುಂಬ ಚಿಕ್ಕ ಮರಿ ಇದು ಪಾಪ, ಹೊಸ ಜಾಗ ಅಲ್ಲ, ಅದೊಂಥರ ಅನಿಸ್ತಾ ಇದೆ ಅನ್ಸುತ್ತೆ. ನೋಡಿ ಎಷ್ಟು ಜಂಪಿಂಗ್ ಮಾಡ್ತಿದ್ದಾನೆ. ಜಂಪಿಂಗ್ ಜಾಕ್ಸ್ ಮಾಡ್ತೀನಿ. ಓಕೆ, ಇದು ಇವತ್ತು ನೈಟ್ ಇಲ್ಲೇ ಇರಲಿ. ನಾಳೆ ಇದಕ್ಕೆ ಊಟ ಹಾಕೋಣ. ಊಟ ಹಾಕಿ ಒಳ್ಳೆ ಪ್ಲೇಸ್ ಇರೋಣ. ಅವ್ರು ಹೇಳಿದ್ದಾರೆ ಇವತ್ತು ಊಟ ಹಾಕಬೇಡಿ ಅಂತ. ಸೊ ಇವತ್ತು ನಮ್ಮ ಡೇ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿತ್ತು. ನಿಮ್ಮ ಡೇನು ತುಂಬ ಚೆನ್ನಾಗಿತ್ತು ಅನ್ಕೋತೀವಿ. ಇವತ್ತಿಗೆ ನಮ್ಮ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಾರಿ, ಮಿಸ್ ಮಾಡಿಬಿಟ್ಟೆ ಒಂದು ಹೇಳೋದು. ರೋಹಿತನ್ ಜೊತೆ ಇನ್ಮೇಲೆ ಕಾನ್ಸೆಪ್ಟ್ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಮಕ್ಳಿಗೆ ರಿಲೇಟೆಡು, ಮಕ್ಕಳು ಸ್ಟಡೀಸಿಗೆ ರಿಲೇಟೆಡು, ಫೋನಿಕ್ಸ್ ಆಗಿರ್ಬೋದು, ಸ್ಪೆಲ್ಲಿಂಗ್ಸ್ ಹೇಗೆ ಇದು ಮಾಡೋದು, ವೆಕ್ಯಾಬ್ಯುಲರೀಸು, ಆಮೇಲೆ ಕನ್ನಡ ಅಕ್ಷರಗಳು, ಕಾಗುಣಿತ, ಇದನ್ನೆಲ್ಲ ನಾನು ಅವಳು ಓದಿರೋದನ್ನ ಎಲ್ಲರಿಗೂ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡೋಣ ಆ ಸೀರೀಸ್ ಹೇಗೆ ಹೋಗುತ್ತೆ ಅಂತ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.